ಪತನಕ್ಕೂ ಮೊದಲು ಪೈಲಟ್ಗಳು ಮಾತನಾಡಿದ್ದು 4 ಮಾತು. ವಿಮಾನ ಥ್ರಸ್ಟ್ನ ನಿಗದಿಯಂತೆ ತಲುಪುವುದಕ್ಕೆ ಸಾಧ್ಯವಾಗಿಲ್ಲ. ವಿಮಾನ ಬೀಳ್ತಾ ಇದೆ, ಕಮ್ಯುನಿಕೇಷನ್ ಲೈನ್ ವೀಕ್ ಆಗಿದೆ. ಮೇಡೆ 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 ಇದೇ ಪೈಲಟ್ಗಳ ಕೊನೆಯ ಮಾತು. ಏರ್ ಇಂಡಿಯಾ ವಿಮಾನ ದುರಂತಕ್ಕೂ ಮುನ್ನ ಕೊನೆಯ ಮಾತಿದು. ಬ್ಲ್ಯಾಕ್ ಬಾಕ್ಸ್ ಲಭ್ಯ ಆಗಿದೆ. ಆ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಕೊನೆಯದಾಗಿ ಮಾತನಾಡಿರೋದು ರೆಕಾರ್ಡ್ ಆಗಿದೆ. ATCಗೆ ಕೊನೆಗೆ ಗೊತ್ತಂತ ಸಂದೇಶ ಇದು. ಪತನಕ್ಕೂ ಮೊದಲು ಪೈಲಟ್ಗಳು 4 ಮಾತನಾಡಿದ್ರು. ಕೇವಲ 20 ಸೆಕೆಂಡ್ಗಳು ಮಾತ್ರ ಇದ್ದಿದ್ದಲ್ಲಿ ವಿಮಾನ ಥ್ರಸ್ಟ್ನ ನಿಗದಿಯಂತೆ ತಲುಪೋದಕ್ಕೆ ಸಾಧ್ಯ ಆಗಿಲ್ಲ. ಅಂದರೆ ವಿಮಾನದ ವೇಗವನ್ನು ನಿಗದಿಯಂತೆ ತಲುಪೋದಕ್ಕೆ ಸಾಧ್ಯ ಆಗಿಲ್ಲ. ವಿಮಾನ ಬೀಳ್ತಾ ಇದೆ, ಕಮ್ಯುನಿಕೇಷನ್ ಲೈನ್ ವೀಕ್ ಆಗಿದೆ. ಮೇಡೆ 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 ಅಂತ ಕೊನೆಯದಾಗಿ ಪೈಲಟ್ಗಳು ಹೇಳ್ತಾರೆ. 241 ಜನರ ದುರ್ಮರಣಕ್ಕೆ ಕಾರಣ ಆದಂಥ ವಿಮಾನ ಅಪಘಾತ, ಕೊನೆಯ ಕಮ್ಯುನಿಕೇಷನ್, ಕೊನೆಯ ಮಾತು ಏನು ಅಂತ ಗೊತ್ತಾಗಿದೆ. ಆ 4 ಮಾತುಗಳು. ಚಂದ್ರಮೋಹನ್ ಡೀಟೇಲ್ಸ್ ಕೊಡೋದು ಹೋಗ್ತಾರೆ. ಚಂದ್ರಮೋಹನ್, ಈಗಾಗಲೇ ಬ್ಲ್ಯಾಕ್ ಬಾಕ್ಸ್ ಕೂಡ ಸಿಕ್ಕಿದೆ. ಪತನಕ್ಕೆ ಕಾರಣ ಏನು ಅನ್ನೋದರ ತನಿಖೆ ಆಗ್ತಾ ಇದೆ. ಕೊನೆಯದಾಗಿ ಪೈಲಟ್ಗಳು ಹೇಳಿದಂಥ ಮಾತು, ಆ 4 ಮಾತುಗಳು ಕೂಡ ಲಭ್ಯ ಆಗಿದೆ. ಚಂದ್ರಮೋಹನ್, ಡೀಟೇಲ್ಸ್. ಹೌದು ವಾಸುದೇವ್, ಏರ್ ಇಂಡಿಯಾ ಪೈಲಟ್ಗಳು ಕೊನೆಯದಾಗಿ 4 ವಾಕ್ಯಗಳನ್ನಷ್ಟೇನೆ ATCಗೆ ಹೇಳಿದ್ದಾರೆ. ಆ 4 ವಾಕ್ಯಗಳು ಏನೇನು ಅನ್ನೋದ್ರ ವಿವರಗಳು ಈಗ ಗೊತ್ತಾಗಿದೆ. ಮುಖ್ಯವಾಗಿ ಆ 4 ವಾಕ್ಯಗಳು ಏನೇನು ಅಂದ್ರೆ, ವಿಮಾನ ನಿಗದಿಯಂತೆ ಥ್ರಸ್ಟ್ ಅನ್ನ ತಲುಪಲು ಸಾಧ್ಯವಾಗ್ತಾ ಇಲ್ಲ, ಥ್ರಸ್ಟ್ ಅನ್ನ ತಲುಪಲು ವಿಫಲವಾಗ್ತಾ ಇದೆ. ಜೊತೆಗೆ ಈ ಕಮ್ಯುನಿಕೇಷನ್ ಲೈನ್ ಬಹಳ ವೀಕ್ ಆಗಿದೆ. ಜೊತೆಗೆ ವಿಮಾನ ಬೀಳ್ತಾ ಇದೆ. ಮೇಡೆ 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 ಈ 4 ವಾಕ್ಯಗಳನ್ನಷ್ಟೇನೆ ಪೈಲಟ್ಗಳು ATCಗೆ ಕೊನೆಯದಾಗಿ ತಿಳಿಸಿರ್ತಕ್ಕಂತ ಸಂದೇಶ. ಅಂದ್ರೆ ವಿಮಾನದ ಥ್ರಸ್ಟ್ ಅನ್ನ ತಲುಪಲು ವಿಫಲ ಆಗ್ತಾ ಇದೆ ಅಂದ್ರೆ, ವಿಮಾನ ಒಂದು ಶಕ್ತಿಯುತವಾದಂತಹ ಬಲದೊಂದಿಗೆ ಮುನ್ನುಗ್ಗುವಂತ ಸಾಮರ್ಥ್ಯವನ್ನ ಹೊಂದಿರುತ್ತೆ. ವಿಮಾನ ಆ ರೀತಿಯಾಗಿ ಶಕ್ತಿಯುತವಾದ ಬಲದೊಂದಿಗೆ ನಿಗದಿತಾದಂತಹ ಎತ್ತರದಲ್ಲಿ ಹಾರಾಟವನ್ನು ನಡೆಸಲಿಕ್ಕೆ ವಿಫಲವಾಗಿದೆ. ಆ ಒಂದು ಥ್ರಸ್ಟ್ ಅನ್ನ ಕಳ್ಕೊಂಡಿದೆ, ಬಲವನ್ನ ಕಳ್ಕೊಂಡಿದೆ. ವಿಮಾನ ಅತಿ ಹೆಚ್ಚು ಎತ್ತರಕ್ಕೆ ಹಾರಾಟವನ್ನು ನಡೆಸಲಿಕ್ಕೆ ಬೇಕಾದಂತಹ ಬಲ ಬೇಕು. ಆ ಬಲವನ್ನೇ ಥ್ರಸ್ಟ್ ಅಂತ ಕರೀತೇವೆ. ಇದನ್ನ ವಿಮಾನಗಳ ಭಾಷೆಯಲ್ಲಿ ಥ್ರಸ್ಟ್ ಅಂತ ಬಳಸ್ತಾರೆ. ಆ ಒಂದು ಬಲವನ್ನ ವಿಮಾನ ಕಳ್ಕೊಂಡಿದೆ, ವಿಮಾನ ಬೀಳ್ತಾ ಇದೆ, ಕಮ್ಯುನಿಕೇಶನ್ ಲೈನ್ ಬಹಳ ವೀಕ್ ಆಗಿದೆ. ಮೇಡೆ ಮೇಡೆ ಈ 4 ವಾಕ್ಯಗಳನ್ನಷ್ಟೇನೆ ಪೈಲಟ್ಗಳು ATCಗೆ ತಿಳಿಸಿದ್ರೆ, ಇದ್ರ ಮೂಲಕನೇ ನಾವು ವಿಮಾನದ ಅಪಘಾತಕ್ಕೆ ಕಾರಣ ಏನು ಅನ್ನೋದು ಕೂಡ ಅರ್ಥ ಮಾಡ್ಕೊಳ್ಬಹುದು. ಮುಖ್ಯವಾಗಿ ವಿಮಾನದ ಥ್ರಸ್ಟ್ ಪವರ್ ಅಂದ್ರೆ ಲಿಫ್ಟಿಂಗ್ ಪವರ್, ವಿಮಾನವನ್ನ ಮೇಲಕ್ಕೆ ಎತ್ಕೊಂಡು ಹೋಗ್ತಕ್ಕಂತ ಶಕ್ತಿ ಇಂಜಿನ್ ಇಂದ ಬರುತ್ತೆ. ಆ ಇಂಜಿನ್ ಇಂದ ಆ ಶಕ್ತಿ ವಿಮಾನಕ್ಕೆ ಸಿಕ್ತಿಲ್ಲ. ಇದ್ರ ಪರಿಣಾಮವಾಗಿನೇ ವಿಮಾನ ಕೆಳಕ್ಕೆ ಬಿದ್ದಿದೆ. ವಿಮಾನ ಕೆಳಕ್ಕೆ ಬೀಳ್ತಾ ಇದೆ ಅನ್ನೋದು ಕೂಡ ಪೈಲಟ್ಗಳಿಗೆ ಗೊತ್ತಾಗಿದೆ. ಹಾಗಾಗಿ ವಿಮಾನ ಬೀಳ್ತಾ ಇದೆ, ಫಾಲಿಂಗ್ ಅಂತಾನೆ ಅದನ್ನ ಇಂಗ್ಲಿಷ್ ನಲ್ಲೇನೆ ಪೈಲಟ್ಗಳು ATCಗೆ ತಿಳಿಸಿದ್ದಾರೆ. ಜೊತೆಗೆ ಈ ಕಮ್ಯುನಿಕೇಶನ್ ಲೈನ್ ಕೂಡ ಬಹಳ ದುರ್ಬಲವಾಗಿದೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಬಳಿಕ ಮೇಡೆ ಮೇಡೆ ಅಂತೇಳಿ ಕೊನೆಯದಾಗಿ ಹೇಳಿದ್ದಾರೆ. ಈ 4 ವಾಕ್ಯಗಳನ್ನಷ್ಟೇ ಪೈಲಟ್ಗಳು ATCಗೆ ತಿಳಿಸಿದ್ರೆ, ಅದಾದ ಬಳಿಕ ವಿಮಾನ ಈಗ BJ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನ ಮೆಸ್ನ ಕಟ್ಟಡದ ಮೇಲ್ಭಾಗದಲ್ಲೇ ಪತನ ಆಗಿದೆ. ಅದಾದ ಬಳಿಕ ವಿಮಾನ ಒತ್ತಿ ಉರಿದಿರ್ತಕ್ಕಂಥದ್ದು ಈಗ ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಆದ್ರೆ ಈಗ ಕೊನೆಯದಾಗಿ ಪೈಲಟ್ಗಳು ATCಗೆ ಏನ್ ಸಂದೇಶ ಕೊಟ್ಟರು, ವಿಮಾನ ಯಾಕೆ ಪತನ ಆಯ್ತು, ಇಲ್ಲಿ ಪೈಲಟ್ಗಳ ಮಿಸ್ಟೇಕಾ, ಅಥವಾ ವಿಮಾನದ ಇಂಜಿನ್ ವೈಫಲ್ಯ ಆಯ್ತಾ, ಅಥವಾ ವಿಮಾನದ ಫ್ಲಾಪ್ ಸರಿಯಾಗಿ ವರ್ಕ್ ಆಗ್ಲಿಲ್ವಾ, ಈಗೆಲ್ಲ ಚರ್ಚೆಗಳು ಕೂಡ ಈಗ ಏವಿಯೇಷನ್ ತಜ್ಞರೇ ನಡೆಸ್ತಾ ಇದ್ದಾರೆ. ಅದಕ್ಕೆ ಈಗ ಪೈಲಟ್ಗಳು ಈ ಮಾತಿನಿಂದಲೇ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತ ಅಂದ್ರೆ, ವಿಮಾನ ಸರಿಯಾಗಿ ಥ್ರಸ್ಟ್ ನೊಂದಿಗೆ ನಿಗದಿಯಾದಂತಹ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯವಾಗಿಲ್ಲ, ಥ್ರಸ್ಟ್ ಆಗಿಲ್ಲ ಅನ್ನೋದು. ಅಂದ್ರೆ ನಿಗದಿಯಾದಂತಹ ಶಕ್ತಿಯುತವಾದ ಬಲದೊಂದಿಗೆ ವಿಮಾನ ಅತಿ ಹೆಚ್ಚು ಎತ್ತರಕ್ಕೆ ಹಾರಾಟವನ್ನು ನಡೆಸಿ ಲಿಫ್ಟ್ ಆಗ್ಬೇಕಾಗಿತ್ತು, ಮುಂದಕ್ಕೆ ಮುನ್ನುಗ್ಗಬೇಕಾಗಿತ್ತು. ಆ ಮುನ್ನುಗ್ಗುವಂತ ಶಕ್ತಿ ಸಾಮರ್ಥ್ಯವನ್ನೇ ವಿಮಾನ ಕಳ್ಕೊಂಡಿತ್ತು. ಇದರ ಪರಿಣಾಮವಾಗಿ ವಿಮಾನ ಪತನ ಆಗಿದೆ ಅನ್ನೋದು ಈಗ ಪೈಲಟ್ಗಳ ಮಾತುಗಳಿಂದ, ಅವರ ಅಭಿಪ್ರಾಯಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥ ಅಂಶ ಆವಾಗ್ತದೆ. ಚಂದ್ರಮೋಹನ್, ಈಗ ಒಂದು ರನ್ವೇ ಇರುತ್ತೆ ಅಂದ್ರೆ, ರನ್ವೇದಲ್ಲಿ ಶುರುವಾಗುತ್ತೆ ವಿಮಾನ ಮುಂದಕ್ಕೆ ಹೋಗೋದಕ್ಕೆ, ಇಂಜಿನ್ಗಳು ಆನ್ ಆಗ್ತವೆ, ಟ್ವಿನ್ ಇಂಜಿನ್ ಇರುತ್ತೆ. ಆ ಇಂಜಿನ್ ಆನ್ ಆದ ತಕ್ಷಣವೇ ಒಂದು ಥ್ರಸ್ಟನ್ನು ಜನರೇಟ್ ಮಾಡುತ್ತೆ, ವೇಗವನ್ನು ಜನರೇಟ್ ಮಾಡುತ್ತೆ, ಬಲವನ್ನು ಜನರೇಟ್ ಮಾಡುತ್ತೆ. ನಿಧಾನಕ್ಕೆ ವಿಂಗ್ಸ್ಗಳು ಫ್ಲ್ಯಾಪ್ ಅಪ್ ಆಗ್ತವೆ. ಸೊ ಅಲ್ಲಿ ವಿಂಗ್ಸ್ ಫ್ಲ್ಯಾಪ್ ಅಪ್ ಆಗಿದ್ದನ್ನು ಕೂಡ ನೋಡಿದ್ದೀವಿ, ಗೇರ್ ಅಪ್ ಆಗಿದ್ದು ನೋಡಿಲ್ಲ. ಸೊ ಆ ಸಂದರ್ಭದಲ್ಲಿ ಅಲ್ಲಿಗೆ ಹೋಗುವಂಥ ವೇಗ ಕಡಿಮೆ ಆಗ್ತಾನೆ ಹೋಗುತ್ತೆ. ಸೊ ಇದರ ಅರ್ಥ, ಜೊತೆಗೆ ಪೈಲಟ್ಗಳು ಹೇಳಿದ್ದು ಕೂಡ ಎಂಜಿನ್ ಶಟ್ ಡೌನ್ ಆಗಿದೆ ಅಂತ ಅಲ್ವಾ ಅಂತ. ಹೌದು ವಾಸುದೇವ್, ಈಗ ಮುಖ್ಯವಾಗಿ ವಿಮಾನದ ಹೆಚ್ಚಿನ ಥ್ರಸ್ಟ್ ಪವರ್ ನ ಹೊಂದಬೇಕು ಅಂತಂದ್ರೆ ಅದಕ್ಕೆ ಇಂಜಿನ್ ಇಂದಲೇ ಆ ಥ್ರಸ್ಟ್ ಪವರ್ ಸಿಗ್ಬೇಕು. ಅಂದ್ರೆ ವಿಮಾನವನ್ನ ಮುನ್ನುಗ್ಗುವಂತ ಶಕ್ತಿ ಸಾಮರ್ಥ್ಯದೊಂದಿಗೆ ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂತ ಶಕ್ತಿ ಸಾಮರ್ಥ್ಯ ವಿಮಾನಕ್ಕೆ ಇಂಜಿನ್ಗಳಿಂದಲೇ ಸಿಗುತ್ತೆ. ಆ ಇಂಜಿನ್ಗಳಿಂದನೇ ಒಂದು ಥ್ರಸ್ಟ್ ಪವರ್ ವಿಮಾನಕ್ಕೆ ಸಿಕ್ಕಿಲ್ಲ. ಹಾಗಾಗಿನೇ ಇಂಜಿನ್ಗಳು ಸರಿಯಾಗಿ ವರ್ಕ್ ಆಗಿಲ್ವ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಅದನ್ನ ನಂತರ ಈಗ ಸಿವಿಲ್ ಏವಿಯೇಷನ್ ಅಧಿಕಾರಿಗಳು, ತಜ್ಞರುಗಳು ಪರಿಶೀಲನೆ ನಡೆಸ್ತಾರೆ. ಆದ್ರೆ ಈಗ ಪೈಲಟ್ಗಳು ಹೇಳಿರುವಂತದ್ದು ಏನಂತಂದ್ರೆ, ಥ್ರಸ್ಟ್ ನಾವು ಅಚೀವ್ ಆಗ್ಲಿಕ್ಕೆ ವಿಫಲ ಆಗಿದೆ ವಿಮಾನ ಅಂತ ತಿಳಿಸಿದ್ದಾರೆ.
ಅಂದ್ರೆ ಥ್ರಸ್ಟ್ ಅಂತಂದ್ರೆ ವಿಮಾನ ಶಕ್ತಿಯುತವಾದ ಬಲದೊಂದಿಗೆ ಅತಿ ಹೆಚ್ಚು ಎತ್ತರಕ್ಕೆ ಹಾರಿ ತನ್ನ ನಿಗದಿತ ಗುರಿನಲ್ಲಿ ಅದು ಮುನ್ನುಗ್ಗುವಂತ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರಬೇಕು. ಆ ಎತ್ತರಕ್ಕೆ ಹಾರಾಟವನ್ನು ನಡೆಸಿ ಶಕ್ತಿಯುತವಾದ ಬಲದೊಂದಿಗೆ ಮುನ್ನುಗ್ಗುವಂತ ಸಾಮರ್ಥ್ಯವನ್ನೇ ವಿಮಾನ ಕಳ್ಕೊಂಡ್ಬಿಟ್ಟಿತ್ತು. ಇದು ಬೋಯಿಂಗ್ ವಿಮಾನ, ಅತ್ಯಾಧುನಿಕ ವಿಮಾನ, ಅತಿ ಹೆಚ್ಚು ಅಪಘಾತಕ್ಕೆ ಈಡಾಗದೇ ಇರತಕ್ಕಂಥ ವಿಮಾನ, ಸುರಕ್ಷಿತ ವಿಮಾನ ಅಂತ ಹೇಳಿದ್ರು ಕೂಡ ಈಗ ಮೊನ್ನೆ ದಿನ ಈ ವಿಮಾನ ಟೇಕ್ ಆಫ್ ಆದ ಬಳಿಕ ಒಂದು ಥ್ರಸ್ಟ್ ಪವರ್ ವಿಮಾನದಲ್ಲಿ ಇರಲಿಲ್ಲ. ಇದರ ಪರಿಣಾಮವಾಗಿ ವಿಮಾನ ಕೆಳಕ್ಕೆ ಬಿದ್ದಿದೆ. ಈ ವಿಮಾನ ಬೀಳ್ತಾ ಇದೆ ಅನ್ನೋ ಒಂದು ಮಾತನ್ನೇ ನೇರವಾಗಿನೇ ಪೈಲಟ್ಗಳು ATCಗೆ ತಿಳಿಸಿದ್ದಾರೆ. ಹಾಗಾಗಿ ಒಂದು ಥ್ರಸ್ಟ್ ಪವರ್ ನಲ್ಲಿ ಆಗಿರ್ತಕ್ಕಂತಹ ಒಂದು ಥ್ರಸ್ಟ್ ಸರಿಯಾಗಿ ಅಚೀವ್ ಆಗದೆ ಇರ್ತಕ್ಕಂಥದ್ದೇ ಈ ವಿಮಾನ ಪತನಕ್ಕೆ ಕಾರಣ ಅನ್ನತಕ್ಕಂಥದ್ದು ಈಗ ಪೈಲಟ್ಗಳ ಮಾತುಗಳಿಂದಲೇ ತಿಳಿದು ಬರ್ತಾ ಇರ್ತಕ್ಕಂಥ ವಿಷಯ ವಾಸುದೇವ್. ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.